ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23ರಲ್ಲಿ ಪತ್ರಿಕೆ 2 ಸಮಾಜ ವಿಜ್ಞಾನದಲ್ಲಿ 4ನೆಯ ಭಾಗದಲ್ಲಿ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅಂತಕ್ಕಂಥ 5ನೇ ಭಾಗದಲ್ಲಿ 30 ಕ್ವೆಶ್ಚನ್ಸ್ಗಳನ್ನು ತಂದಿದ್ದೀನಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. NMMS ಪರೀಕ್ಷೆ 2022-23 ಸಮಾಜ ವಿಜ್ಞಾನ ಅಂತ ನೋಡ್ಬೋದು. ಸೈನ್ಸಲ್ಲಿ ಕೂಡ NMMSಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ನೋಡಿ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ, ಸೈನ್ಸ್ ಮತ್ತು SSಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ಸಹಿತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ 4ನೆಯ ಪಾಠ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಪಾಠದಲ್ಲಿ ಕಡೆಯ ಭಾಗದಲ್ಲಿ 30 ಪ್ರಶ್ನೆಗಳನ್ನು ನೋಡಿದರೆ ಇಲ್ಲಿಯವರೆಗೆ 4 ಪಾಠದಲ್ಲಿರ್ತಕ್ಕಂಥ ಎಲ್ಲ ಒಂದು ಮೇನ್ ಕ್ವಶನ್ಸ್ಗಳನ್ನೆಲ್ಲ ನೋಡಾಯಿತು. ಸೊ ದಯಮಾಡಿ ನಮಗೆ ವ್ಯೂಸ್ ಬೇಕು. ಸೊ ಎಷ್ಟು ನಿಮಗೆ ವ್ಯೂಸ್ಗಳು ಬರ್ತಾವಲ್ಲ ಅಷ್ಟು ನಾವು ಏನು ಮಾಡ್ತೀವಪ್ಪ ಅಂತಂದರೆ ನೆಕ್ಸ್ಟ್ ಪಾರ್ಟ್ಗಳನ್ನ ಹಾಕಲಿಕ್ಕೆ ರೆಡಿ ಆಗಿರ್ತೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಗಳನ್ನು ಖಂಡಿತವಾಗಿ ಮಾಡಿ. 106ನೇ ಪ್ರಶ್ನೆ, ರೋಮ್ ಸೇನಾಧಿಕಾರಿಗಳಲ್ಲಿ ಅತಿ ಪ್ರಮುಖರು ಯಾರು ಅಂತ ಕೇಳಿದ್ದಾರೆ. ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನಿರಂಕುಶ ವಿರೋಧಿ ಮತ್ತು ಸೀಸರ್ನ ಸ್ನೇಹಿತ ಯಾರು? ಸೊ ಉತ್ತರ ನೋಡೋದಾದ್ರೆ ಬ್ರೂಟಸ್ ಅಂತಕ್ಕಂಥದ್ದು. 108 ಸೀಸರ್ನನ್ನು ಕೊಂದು ಹಾಕಿದವರು ಯಾರಂತ ಇದೆ. ಆತನ ಸ್ನೇಹಿತ ಬ್ರೂಟಸ್ ಮತ್ತು ಆತನ ಸಹವರ್ತಿಗಳು ಸೀಸರ್ನನ್ನು ಕೊಂದು ಹಾಕ್ತಾರೆ. 109 ಸೀಸರ್ನ ಅಳಿಯ ಯಾರು? ಆಕ್ಟೇವಿಯಸ್ ಅನ್ನೋರು ಸೀಸರ್ನ ಅಳಿಯ. 110 ಅಗಸ್ಟಸ್ ನಾಮಾಂಕಿತದೊಂದಿಗೆ ಆಳಿದ ರಾಜ ಯಾರು? ಆಕ್ಟೇವಿಯಸ್. ಈತ ರಾಜ ಏನು ಮಾಡ್ತಾನಪ್ಪ ಅಂದ್ರೆ ಅಗಸ್ಟಸ್ ಹೆಸರಿನಿಂದ ಆಳ್ವಿಕೆಯನ್ನು ಮಾಡ್ತಾನೆ. ಯಾವ ದೊರೆ ತನ್ನನ್ನು ಪ್ರಿನ್ಸೆಪ್ ಎಂದು ಸಹ ಕರೆದುಕೊಂಡಿದ್ದಾನೆ? ಸೊ ಎಸ್, ಆಕ್ಟೇವಿಯಸ್ ಇರ್ತಕ್ಕಂಥ ರಾಜ ತನ್ನನ್ನು ಪ್ರಿನ್ಸೆಪ್ ಅಂತ ಏನು ಮಾಡಿದ್ದಾನೆ, ಕರ್ಕೊಂಡಿದ್ದಾನೆ. 112 ಪ್ರಿನ್ಸೆಪ್ ಪದದ ಅರ್ಥ ಏನು? ಪ್ರಿನ್ಸೆಪ್ ಅಂದರೆ ರಾಜ್ಯದ ಮೊದಲ ನಾಗರಿಕ ಅಂತ ಅರ್ಥ ಬರ್ತದೆ. 113 44 ವರ್ಷಗಳ ಸುದೀರ್ಘ ಕಾಲ ಆಳ್ವಿಕೆ ಮಾಡಿದ ದೊರೆ ಯಾರು? ಆಕ್ಟೇವಿಯಸ್. ಈತ ಆಕ್ಟೇವಿಯಸ್ ಏನು ಮಾಡ್ತಾನಪ್ಪ ಅಂದರೆ ಸುಮಾರು 44 ವರ್ಷಗಳ ಕಾಲ ಆಡಳಿತವನ್ನು ಮಾಡಿರ್ತಕ್ಕಂಥ ರಾಜ ಅಂತಾನೆ. ಸೊ ಯಾವ ನಾಗರಿಕತೆಯಲ್ಲಿ ಬರ್ತಾನಪ್ಪ ಅಂದರೆ ರೋಮ್ ನಾಗರಿಕತೆಯಲ್ಲಿ ಬರ್ತಾನೆ. 114 ರೋಮನ್ ಆಳ್ವಿಕೆಯಲ್ಲಿ ಯಾವ ಭಾಷೆ ಸಾಹಿತ್ಯಿಕವಾಗಿ ಅಭಿವೃದ್ಧಿ ಹೊಂದಿತು ಅಂದರೆ ಅದು ಲ್ಯಾಟಿನ್ ಅಂತಕ್ಕಂಥದ್ದು. ರೋಮನ್ ನಾಗರಿಕತೆಯಲ್ಲಿ ಕಂಡು ಬಂದ ದೇವಾಲಯ ಯಾವುದು? ಪ್ಯಾಂಥಿಯೋನ್ ಅಂತಕ್ಕಂಥ ದೇವಾಲಯ ಒಂದು ರೋಮ್ ನಾಗರಿಕತೆಯಲ್ಲಿ ಕಂಡು ಬಂದಿದೆ. 116 ಪ್ಯಾಂಥಿಯೋನ್ ದೇವಾಲಯದಲ್ಲಿ ಕಂಡು ಬರ್ತಕ್ಕಂಥ ರಂಗಮಂದಿರ ಯಾವುದು ಅಂತಂದ್ರೆ ಕಲೋಸಿಯಂ ಅಂತಕ್ಕಂಥದ್ದು ಸರಿಯಾದ ಉತ್ತರ. ರೋಮ್ನಲ್ಲಿ ಕಂಡು ಬರ್ತಕ್ಕಂಥ ಮೂರ್ತಿ ಶಿಲ್ಪಗಳು ಯಾರಿಂದ ಪ್ರೇರಿತವಾಗಿವೆ? ಸೊ ರೋಮ್ ನಾಗರಿಕತೆಯಲ್ಲಿ ಏನು ಒಂದು ಮೂರ್ತಿ ಶಿಲ್ಪಗಳು ಕಂಡು ಬರ್ತಾವಲ್ಲ ಅವೆಲ್ಲ ಏನಿದಾವಪ್ಪ ಅಂದ್ರೆ ಗ್ರೀಕರಿಂದ ಸೊ ಪ್ರೇರಣೆ ಆಗಿದ್ದಾವೆ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. 118 ರೋಮ್ ಜನಪ್ರಿಯತೆ ಹೊಂದಲು ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಕ್ರೈಸ್ತ ರಿಲಿಜಿಯನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಕ್ರೈಸ್ತ ರಿಲಿಜಿಯನ್ ಕಾರಣದಿಂದನೇ ಸೊ ರೋಮ್ ಏನಾಯಿತು, ಜನಪ್ರಿಯತೆ ಹೊಂದಿತು. ಅಮೆರಿಕಾದಲ್ಲಿನ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಅಮೆರಿಕಾದಲ್ಲಿ ಕಂಡು ಬಂದಿರತಕ್ಕಂಥ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳು ಒಂದು ಮಾಯಾ, 2ನೇದು ಅಸ್ಟೇಕ, 3ನೇದು ಇಂಕಾ. ಇವು ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳೇ ಆಗಿದ್ದಾವೆ. 120 ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರಯತ್ನ ಮಾಡಿದ ದೇಶ ಯಾವುದು? ನೋಡಿ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪೋರ್ಚುಗೀಸರು ಕಂಡುಹಿಡಿದ್ರು, ಬಟ್ ಪ್ರಯತ್ನ ಮಾಡಿದ ದೇಶ ಅಂದರೆ ಸೊ ಯುರೋಪ್ ದೇಶ ಅಂತಕ್ಕಂಥದ್ದು. ಮಾಯಾ ನಾಗರಿಕರ ಪ್ರದೇಶ ಯಾವುದು ಅಂತ ಕೇಳ್ತಾರೆ. ಸೊ ಮೆಕ್ಸಿಕೋದ ಯುಕೆಟೆನ್ ಪ್ರದೇಶದಲ್ಲಿ ಸೊ ಮಾಯಾ ನಾಗರಿಕನರ ಆಳ್ವಿಕೆ ಆಗಿ ಹೋಯಿತು. 122 ಮಾಯಾ ನಾಗರಿಕರ ಭಾಷೆ ಯಾವುದು? ಯುಕಟಕ್ ಅಂತಕ್ಕಂಥದ್ದು ಮಾಯಾ ನಾಗರಿಕರ ಭಾಷೆ ಇತ್ತು. ಯಾವ ನಾಗರಿಕತೆಯ ಜನರು ದೈಹಿಕವಾಗಿ ಗಿಡ್ಡ, ಕಂದು ಬಣ್ಣ, ನೇರ ಕೂದಲು ಮತ್ತು ಗುಂಡನೆಯ ತಲೆಯನ್ನು ಹೊಂದಿದ್ದಾರೆ? ಸೊ ಮಾಯಾ ನಾಗರಿಕತೆ ಜನರ ಅದು ಲಕ್ಷಣಗಳಂತಾನೆ ಹೇಳ್ತಾರೆ. ಅವರು ಗಿಡ್ಡವಾಗಿದ್ದಾರೆ, ಎಸ್, ಕಂದು ಬಣ್ಣವನ್ನು ಹೊಂದಿದ್ದಾರೆ, ನೇರ ಕೂದಲು ಮತ್ತು ಗುಂಡನೆಯ ತಲೆಯನ್ನು ನಾವು ಮಾಯಾ ನಾಗರಿಕತೆ ಜನರನ್ನು ಕಾಣ್ತೀವಿ. 124 ಪ್ರಾಚೀನ ಅಮೆರಿಕದ ಇಂಡಿಯನರಲ್ಲಿ ಅತ್ಯಂತ ಅಭಿವೃದ್ಧಿ ಹೊಂದಿದವರು ಯಾರು ಅಂತ ಕೇಳಿದ್ದಾರೆ. ಏನು ಅಮೆರಿಕದ 3 ನಾಗರಿಕತೆಯಲ್ಲಿ ಬರ್ತಾರಲ್ಲ, ಎಸ್, ಮಾಯಾ, ಅಸ್ಟೇಕ್ ಮತ್ತು ಇಂಕಾ. ಇದರಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಿದವರೇ ಮಾಯಾಗಳು ಅಂತಕ್ಕಂಥದ್ದು. 125 ಟೆಕ್ಸ್ಕೋಕೋ ಸರೋವರ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರೆ. ಸೊ ಟೆಕ್ಸ್ಕೋಕೋ ಅಂತಕ್ಕಂಥ ಸರೋವರ ಮೆಕ್ಸಿಕೋದಲ್ಲಿ ಕಂಡು ಬಂದದ. 126 ಟೆಕ್ಸ್ಕೋಕೋ ಸರೋವರ ಬಳಿ ನಗರವನ್ನು ಕಟ್ಟಿದವರು ಯಾರು? ಅಸ್ಟೇಕರು ಏನು ಮಾಡ್ತಾರಪ್ಪ ಅಂದ್ರೆ ಟೆಕ್ಸ್ಕೋಕೋ ಸರೋವರ ಬಳಿ ನಗರವನ್ನು ಕಟ್ತಾರೆ. ಮುಂದಿನ ಪ್ರಶ್ನೆ 127 ಟೆನೋಚರ್ ಎಂದು ಯಾರನ್ನು ಕರೀತಾರೆ? ಸೊ ಅಸ್ಟೇಕರನ್ನ ಟೆನೋಚರು ಅಂತ ಕರೆದಿದ್ದಾರೆ. 128
ಟೆನೋಚರು ನಿರ್ಮಿಸಿಕೊಂಡ ನಗರ ಯಾವುದು? ಟೆನೋಟಿಟ್ಲಾನ್ ಅಂತಕ್ಕಂಥ ನಗರವನ್ನು ಟೆನೋಚರು ನಿರ್ಮಾಣವನ್ನು ಮಾಡ್ಕೊಂಡಿದ್ದಾರೆ. ಅಸ್ಟೇಕರ ಭಾಷೆ ಯಾವುದು ಅಂತ ಕೇಳ್ತಾರೆ. ಸೊ ಅಸ್ಟೇಕರು ಮಾತನಾಡ್ತಕ್ಕಂಥ ಭಾಷೆ ನಹುವಾ. ಇದು ಇವತ್ತು ಕೂಡ ಮೆಕ್ಸಿಕೋದಲ್ಲಿ ಏನು ಮಾಡ್ತಾರೆ, ಈ ಭಾಷೆಯನ್ನು ಮಾತಾಡ್ತಾರೆ. ಅಸ್ಟೇಕರ ಮೌಖಿಕ ಸಾಹಿತ್ಯ ಪರಂಪರೆಯನ್ನ ಸ್ಪೇನಿಷರು ಭಾಷಾಂತರ ಮಾಡಿದ್ದನ್ನ ಏನಂತ ಕರೆದಿದ್ದಾರೆ? ಅದನ್ನ ಕೊಡೈಸಸ್ ಅಂತ ಕರೆದಿದ್ದಾರೆ. ಏನೊಂದು ಅಸ್ಟೇಕರ ಮೌಖಿಕ ಸಾಹಿತ್ಯ ಪರಂಪರೆ ಸಿಗ್ತದಲ್ಲ, ಅದನ್ನ ಸ್ಪೇನಿಷ್ ದೇಶದವರು ಭಾಷಾಂತರವನ್ನ ಮಾಡಿದ್ದಾರೆ. ಇದೇ ಭಾಷಾಂತರ ಮಾಡಿರೋದಕ್ಕೆ ಅವರು ಕೊಡೈಸಸ್ ಅಂತ ಕರೆದಿದ್ದಾರೆ. ಅಸ್ಟೇಕರ ರಾಜಧಾನಿ ಯಾವುದು? ಟೆನೋಟಿಟ್ಲಾನ್ ಅಂತಕ್ಕಂಥದ್ದು ಅಸ್ಟೇಕರ ರಾಜಧಾನಿ ಆಗಿದೆ. ಇಂಕಾ ನಾಗರಿಕತೆ ಯಾವ ಶತಮಾನದಲ್ಲಿ ಏಳಿಗೆ ಕಂಡಿತು? 15 ಮತ್ತು 16ನೇ ಶತಮಾನದಲ್ಲಿ ಇಂಕಾ ನಾಗರಿಕತೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಗತಿಯನ್ನ ಕಂಡಿತು. ಇಂಕಾ ಸಾಮ್ರಾಜ್ಯ ಯಾವ ಭಾಗಗಳಲ್ಲಿ ಆವರಿಸಿತ್ತು? ಮುಖ್ಯವಾಗಿ ಇಂಕಾ ಸಾಮ್ರಾಜ್ಯ ಅದು ಪೆರು, ಇಕ್ವೆಡೋರ್, ಚಿಲಿ ಮತ್ತು ಅರ್ಜೆಂಟೈನಾ ಪ್ರದೇಶಗಳನ್ನು ಆವರಿಸಣೆ ಮಾಡಿತ್ತು. ಇಂಕಾ ಜನರು ಯಾವ ಸರೋವರ ದ್ವೀಪವೊಂದರಲ್ಲಿ ಪ್ರಸಿದ್ಧವಾದ 2 ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ರು? ಸೊ ಟಿಟಿಕಾಕ್ ಅಂತಕ್ಕಂಥ ಒಂದು ಸರೋವರ ಬರ್ತದೆ. ಈ ಟಿಟಿಕಾಕ್ ಸರೋವರದ ದ್ವೀಪವೊಂದರಲ್ಲಿ ಇಂಕಾ ಜನರು ಏನು ಮಾಡಿದ್ದಾರೆ? 2 ಪ್ರಸಿದ್ಧವಾಗಿರ್ತಕ್ಕಂಥ ಕಟ್ಟಡಗಳನ್ನು ಕಟ್ಟಿದ್ದಾರೆ. 135 ಇಂಕಾ ನಾಗರಿಕತೆಯ ಯಾವ ಪ್ರದೇಶದಲ್ಲಿ ಚಿನ್ನದ ಆಭರಣದ ಕೆಲಸ ಅಭಿವೃದ್ಧಿಯನ್ನ ಹೊಂದಿತ್ತು? ಉತ್ತರ ಪೆರು ಭಾಗ ಬರ್ತದ. ಆ ಉತ್ತರ ಪೆರು ಭಾಗದಲ್ಲಿ ಈ ಇಂಕಾ ನಾಗರಿಕತೆಯ ಕಾಲಿನಲ್ಲಿ ಚಿನ್ನದ ಕೆಲಸ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದಿತ್ತು. ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ ಯಾವುದು? ಸೊ ಸೂರ್ಯ ದೇವ ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ ಆಗಿತ್ತು. ಯಾವ ನಾಗರಿಕತೆಯ ಜನರು ಪ್ರಕೃತಿಯ ವಿಸ್ಮಯಗಳನ್ನು ಆರಾಧಿಸುತ್ತಿದ್ದರು? ಉತ್ತರ ನೋಡಿದರೆ ಇಂಕಾ ಅಂತಕ್ಕಂಥದ್ದು. ಸೊ ಇಂಕಾ ನಾಗರಿಕತೆಯ ಜನರು ಪ್ರಕೃತಿಯ ವಿಸ್ಮಯಗಳನ್ನು ಆರಾಧನೆಯನ್ನ ಮಾಡ್ತಿದ್ರು. ಸೊ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಅಂತಕ್ಕಂಥ ಪಾಠದಲ್ಲಿ 137 ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಇಲ್ಲಿಂದ 2-3 ಆದರೂ ಕ್ವಶನ್ಸ್ಗಳು ಡೆಫಿನೆಟ್ ಆಗಿ ಬಂದೇ ಬರ್ತಾವ. ಮತ್ತು ನಾವು ಲಾಸ್ಟ್ ಇಯರ್ಗಿಂತನೂ ಕೂಡ ತುಂಬ ಉತ್ತಮ ಗುಣಮಟ್ಟದ ಎಲ್ಲ ವಿಷಯಾಂಶಗಳನ್ನು ಕವರ್ ಮಾಡಿನೇ ಕ್ವಶನ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ನಮಗೆ ಬೇಕಾಗಿರೋದು ಲೈಕ್ಗಳು, ವ್ಯೂಸ್ಗಳು, ಶೇರ್ಗಳು. ನೀವು ಎಷ್ಟು ಲೈಕ್ಗಳನ್ನು ಮಾಡ್ತೀರಿ, ಎಷ್ಟು ವ್ಯೂಗಳನ್ನು ಕೊಡ್ತೀರಿ, ಅದರ ಮೇಲೆ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಪಾರ್ಟ್ಗಳನ್ನು ವಿಡಿಯೋಗಳನ್ನು ರೆಕಾರ್ಡಿಂಗ್ಗೆ ತೊಗೊಳ್ತೀವಿ ಮತ್ತು ನೆಕ್ಸ್ಟ್ ಪಾರ್ಟನ್ನು ಅಪ್ಲೋಡನ್ನು ಮಾಡ್ತಾನೆ ಇರ್ತೀವಿ. ನಿಮ್ಮ ವಿಡಿಯೋಗಳ ವ್ಯೂಸ್ಗಳನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಯಾವ ಭಾಗ ಹೆಚ್ಚು ವ್ಯೂ ಮಾಡೋದಲ್ಲ ಅದನ್ನು ಕಂಟಿನ್ಯೂಷನ್ಸ್ಗಾಗಿ ತೊಗೊಳ್ತೀವಿ. ಸೈನ್ಸಲ್ಲಿ ಕೂಡ ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಸೊ